ಕಾಫಿ ಮಂಡಳಿಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಕ ಸಂಭ್ರಮದ ಕಾರ್ಯಕ್ರಮ ಕಾಫಿಯ ಕಂಪು. ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ, ಬೆಂಗಳೂರು. ಕೇಳಿ ಕಾಫಿಯ ಕಂಪು. ಆತ್ಮೀಯ ಬೆಳೆಗಾರರೇ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಸಂಚಿಕೆಗೆ ಸ್ವಾಗತ. ತಮ್ಮೆಲ್ಲರಿಗೂ ಗೊತ್ತಿದೆ, ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ ಅನೇಕ ವರ್ಷಗಳಿಂದ ಬೆಳೆಗಾರರ ಹಿತದೃಷ್ಟಿಯಿಂದ ಅನೇಕ ಸಂಶೋಧನೆಗಳನ್ನು, ಹೊಸ ಹೊಸ ತಳಿಗಳನ್ನು ಆವಿಷ್ಕಾರವನ್ನ ಮಾಡಿಕೊಂಡು ಬರ್ತಾ ಇದೆ. ಅಂತಹ ಆವಿಷ್ಕಾರಗಳಲ್ಲಿ ಇತ್ತೀಚೆಗೆ ಬಂದಿರತಕ್ಕಂಥ ಒಂದು ವಿನೂತನವಾದಂತಹ ಆವಿಷ್ಕಾರ ಅಂತ ಹೇಳಿದ್ರೆ ಕಾಫಿಯ ಸುಧಾರಿತ ತಳಿ ತಂತ್ರಜ್ಞಾನ ಅಂತ ಹೇಳಿದ್ರೆ, ಬಹಳ ಹಿಂದೆ ಒಂದು ತಳಿಯನ್ನ ಸಂಶೋಧನೆ ಮಾಡಬೇಕು ಅಂತ ಹೇಳಿದ್ರೆ ಇದು ತುಂಬಾ ದೀರ್ಘಾವಧಿಯನ್ನ ಪಡೆದುಕೊಳ್ತಾ ಇತ್ತು. ಆದರೆ ಈಗ ಹಾಗಲ್ಲ. ಇದರಲ್ಲಿ F1 ಅನ್ನುವಂಥ ಒಂದು ಹೊಸ ತಳಿ ತಂತ್ರಜ್ಞಾನವನ್ನ ಆವಿಷ್ಕಾರವನ್ನ ಮಾಡಲಾಗಿದೆ. ಏನು F1 ತಂತ್ರಜ್ಞಾನ ಅಂತ ಅಂದ್ರೆ, ಇದು ಕಾಫಿ ಬೆಳೆಗಾರರಿಗೆ ಹೇಗೆ ಅನುಕೂಲವನ್ನ ಮಾಡುತ್ತೆ ಅನ್ನುವಂಥ ವಿಚಾರಗಳನ್ನ ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆ ಚಟ್ಟಳ್ಳಿ ಸಮೀಪ ಇರುವಂತಹ ಕಾಫಿ ಉಪಸಂಶೋಧನಾ ಕೇಂದ್ರದ ತಳಿ ತಂತ್ರಜ್ಞಾನ ವಿಭಾಗದ ವಿಭಾಗೀಯ ಮುಖ್ಯಸ್ಥರಾದ ಡಾಕ್ಟರ್ ಜೀನಾ ದೇವಾಸಿಯಾ ಅವರು. ಮೇಡಮ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇತ್ತೀಚೆಗೆ ತಾವು ಅಭಿವೃದ್ಧಿಪಡಿಸಿರ್ತಕ್ಕಂತಹ F1 ತಂತ್ರಜ್ಞಾನ ಏನಿದು? F1 ಕಾಫಿ ಪ್ಲಾಂಟ್ ಬ್ರೀಡಿಂಗ್ ಅಂಡ್ ಜೆನೆಟಿಕ್ಸ್ ಡಿವಿಷನ್ ನಲ್ಲಿ ಸೆಂಟ್ರಲ್ ಕಾಫಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಈಗ 100 ವರ್ಷ ಆಗ್ತಾ ಇದೆ. ಈ 100 ವರ್ಷದಲ್ಲಿ ನಾವು ಕಾಫಿ ಬೋರ್ಡ್ ಇಂದ ಅರಬಿಕಾನಲ್ಲಿ 13 ವೆರೈಟಿ, ರೋಬಸ್ಟಾನಲ್ಲಿ 3 ವೆರೈಟಿ ರಿಲೀಸ್ ಮಾಡಿದೀವಿ. ನಾವು ಈ ವೆರೈಟೀಸ್ ಎಲ್ಲ ನಾವು ಹೇಗೆ ಡೆವಲಪ್ ಮಾಡಿ ರಿಲೀಸ್ ಮಾಡಿದೀವಿ, ಈ 100 ವರ್ಷದಲ್ಲಿ 13 ವೆರೈಟಿ ಮಾತ್ರ ಏನಕ್ಕೆ ರಿಲೀಸ್ ಆಗಿದೆ ಅದೆಲ್ಲ ನೋಡಿದ್ರೆ ನಾವು ಕನ್ವೆನ್ಷನಲ್ ಆಗಿ ಆ ಎಲ್ಲ ಗುಣಗಳು ಆ ಒಂದು ವೆರೈಟಿನಲ್ಲಿ ಸ್ಥಿರವಾಗಿ ಇರಬೇಕು. ಅದಕ್ಕೋಸ್ಕರ ಒಂದು 4 to 5 ಜನರೇಷನ್ ಇದು ಮಾನಿಟರ್ ಮಾಡ್ತಾ ಇರಬೇಕು. ಆ ತರ ನಾವು ವೆರೈಟೀಸ್ ಡೆವಲಪ್ ಮಾಡಿದೀವಿ. ಈಗ ನಮ್ಗೆ 13 ವೆರೈಟಿ ಇದೆ. ಬಟ್ ಈಗ ನಾವೊಂದು ಹೊಸ ರೀತಿನಲ್ಲಿ ನಾವು ವೆರೈಟಿ ಡೆವಲಪ್ ಮಾಡ್ತಾ ಇದೀವಿ. F1 ಸ್ಟ್ರಾಟಜಿ ಹೇಳ್ತೀವಿ ಇಂಗ್ಲಿಷ್ ನಲ್ಲಿ. F1 ಆದ್ರೆ ನಾವೊಂದು 2 ಒಳ್ಳೆ ವೆರೈಟಿ ಇದೆ. ಮದರ್ ಪ್ಲಾಂಟ್ ಹೇಳ್ತೀವಿ. ಆ ಮದರ್ ಪ್ಲಾಂಟ್ ನಾವು ಚಂದ್ರಗಿರಿ ತಗೊಳ್ಳಿ, ಇಲ್ಲ ಬೇರೆ ಏನಾದ್ರು ಒಂದು ಒಳ್ಳೆ ವೆರೈಟಿ ತಗೊಳ್ಳಿ. ಅದರಲ್ಲಿ ಒಂದು ರೋಗ ಮಾತ್ರ ಪ್ರಚನೆ ಇದೆ ಅಂದ್ರೆ ಆ ರೋಗದು ರೆಸಿಸ್ಟೆನ್ಸ್ ಇರುವಾಗ ಇನ್ನೊಂದು ತಳಿನ ನಾವು ತಗೊಂಡು ಅದರದ್ದು ಪರಾಗಸ್ಪರ್ಶ ತಗೊಂಡು ನಾವು ಇದರಿಂದ ಸೀಡ್ಸ್ ಜನರೇಟ್ ಮಾಡ್ತೀವಿ. ಅದು A/B ಹೇಳ್ತೀವಿ. A/B ಕ್ರಾಸ್ ಮಾಡಿ ಸೀಡ್ಸ್ ನಾವು F1 ಹೇಳ್ತೀವಿ. ಅದೇ ನಾವು F1 ತಂತ್ರಜ್ಞಾನ ಹೇಳ್ತೀವಿ. ಈ F1 ಗಿಡ ಯೂಶಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಈ F1 ಗಿಡನೇ ನಾವು ಈ 3-4 ಜನರೇಷನ್ ತನಕ ವೇಟ್ ಮಾಡದೆ ವಿ ವಿಲ್ ರಿಲೀಸ್ ಇಟ್ ಪ್ಲಾಂಟರ್ಸ್ಗೆ F1 ಗಿಡನಾಗಿ ಕೊಡೋಣ. ಅದೇ ಇದರದ್ದು ಸ್ಟ್ರಾಟಜಿ. ಬಟ್ ಈ F1 ಗಿಡ ನಾವು ಕೊಡೋದಕ್ಕೆ ಮುಂಚೆ ನಾವು ಬೇರೆ ಬೇರೆ ರೀಜನ್ ನಲ್ಲಿ ನಾವು ಇದು ಟೆಸ್ಟ್ ಮಾಡ್ತೀವಿ. ಅದೇ ಮಲ್ಟಿ ಲೊಕೇಶನ್ ಟ್ರಯಲ್ ಇಟ್ಬಿಟ್ಟು ಎಲ್ಲ ಅರಬಿಕಾ ಝೋನ್ಸ್ ನಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ನಾವು ಅದು F1 ವೆರೈಟಿ ಆಗಿ ರಿಲೀಸ್ ಮಾಡ್ತಾ ಇದ್ವಿ. ಇದೇ ಆ F1 ತಂತ್ರಜ್ಞಾನ. ಈ ಬ್ರೀಡಿಂಗ್ ಸ್ಟ್ರಾಟಜಿನಲ್ಲಿ ಈಗ ಕಾಫಿ ಬೋರ್ಡ್ ನಲ್ಲಿ ಒಂದು 2-3 ವೆರೈಟಿ ನಾವು ಐಡೆಂಟಿಫೈ ಮಾಡಿದ್ವಿ. ಅದರದ್ದು ಟ್ರಯಲ್ ನಡೀತಾ ಇದೆ. F1 ಟಿಶ್ಯೂ ಕಲ್ಚರ್ ಮುಖಾಂತರ ನಾವು ಮಲ್ಟಿಪ್ಲೈ ಮಾಡಿ ಜೈನ್ ಇರಿಗೇಷನ್ ಜೊತೆಲಿ ನಾವು ಕೊಟ್ಟಿರೋ ಗಿಡ ಅವ್ರು ಮಲ್ಟಿಪ್ಲೈ ಮಾಡಿ ಕೊಟ್ಟಿದ್ದಾರೆ. ಒಂದು 2-3 ವರ್ಷದಲ್ಲಿ ನಾವು ಅದು ಎವ್ಯಾಲ್ಯೂಯೇಟ್ ಮಾಡ್ತೀವಿ. ಅದು ಚೆನ್ನಾಗಿ ಪರ್ಫಾರ್ಮ್ ಆಗುತ್ತೆ ಅಂದ್ರೆ ರೈತರಿಗೆ ನಾವು ಅದು ರಿಲೀಸ್ ಮಾಡಿ ಅದು ಹೊಸ ವೆರೈಟಿ ಆಗಿ ಬರುತ್ತೆ. ಆ ಟೈಮ್ ಅದು ನಾವು F1 ವೆರೈಟಿ ಅಂದ್ರೆ ಕರಿತೀವಿ. ಕೇಂದ್ರೀಯ ಕಾಫಿ ಸಂಶೋಧನಾ ಕೇಂದ್ರ ಇತ್ತೀಚೆಗೆ ಬಿಡುಗಡೆಯನ್ನ ಮಾಡಿರುವಂತಹ ಕಾಫಿಯ ಸುಧಾರಿತ ತಳಿ ತಂತ್ರಜ್ಞಾನವನ್ನ ಕುರಿತು ಇದುವರೆಗೆ ತಮಗೆ ತಿಳಿಸಿಕೊಟ್ಟವರು ಡಾಕ್ಟರ್ ಜೀನಾ ದೇವಾಸಿಯಾ ಅವರು. ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಸಂಪರ್ಕ ಸಂಖ್ಯೆಯನ್ನ ನೀಡಬಹುದಾ? 9902017867. ಧನ್ಯವಾದಗಳು ಡಾಕ್ಟರ್ ಜೀನಾ ದೇವಾಸಿಯಾ ಅವರೇ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕಾಫಿಯ ಕಂಪು ಪ್ರಸಾರವಾಯಿತು. ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ, ಬೆಂಗಳೂರು. ಕಾರ್ಯಕ್ರಮದ ನಿರ್ಮಾಣ ಅರಕಲಗೂಡು ವಿ ಮಧುಸೂದನ್. ಹಾಸನ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮವು ಮಡಿಕೇರಿ ಆಕಾಶವಾಣಿಯಿಂದಲೂ ಬಿತ್ತರವಾಯಿತು.